ಎಲ್ಲರಿಗೂ ನಮಸ್ಕಾರಗಳು. ನಾನಿವತ್ತು ಸಿಂಪಲ್ ಆಗಿರುವಂತಹ ಬ್ಲೌಸ್ ಡಿಸೈನ್ಗಳನ್ನ ತೋರಿಸ್ತಾ ಇದ್ದೀನಿ. ನಾನು ಯಾವ ರೀತಿ ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಇದು ಹೊಸದಾಗಿ ಕಲಿಯೋರಿಗೆ ಇದೆಲ್ಲ ಈ ಡಿಸೈನ್ಗಳೆಲ್ಲ ತುಂಬಾ ಸುಲಭ, ತುಂಬ ಈಸಿಯಾಗಿ ಇದನ್ನು ಮಾಡ್ಕೊಳ್ಬೋದು. ಅದಕ್ಕಾಗಿ ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ಸೀರೆ ಒಳಗಡೆ ಬ್ಲೌಸನ್ನು ಇಟ್ಕೊಳ್ಳೋದ್ರಿಂದ ನಮಗೆ ಹುಡ್ಕೋ ಕೆಲಸನೇ ಇರಲ್ಲ. ಈ ರೀತಿಯೇ ನಾನು ಇಟ್ಕೊಂಡು ಬಿಡ್ತೀನಿ. ಇದು ಮಾಮೂಲಿ ಸಿಂಪಲ್ ಕಾಟನ್ ಸೀರೆ ಆಗಿರೋದ್ರಿಂದ ಇದಕ್ಕೆ ಈ ರೀತಿಯಾಗಿ ಸ್ಯಾರಿ ಕುಚ್ಚನ್ನ ಹಾಕಿದ್ದೀನಿ. ಇದು ಬೇಗನೆ ಆಗುತ್ತೆ, 1 ಅವರಲ್ಲೇ ಈ ಸ್ಯಾರಿ ಕುಚ್ಚನ್ನ ಹಾಕಿ ಮುಗಿಸ್ಬೋದು. ನೋಡೋಕ್ಕೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಈ ಡಿಸೈನ್ ಮಾತ್ರ. ಹೊಸ್ದಾಗಿ ಕಲಿಯೋರಂತೂ ತುಂಬ ಈಸಿಯಾಗಿ ಕಲಿತು ಹಾಕ್ಬಿಡ್ಬೋದು ಇದನ್ನು. ಈ ಸ್ಯಾರಿಗೆ ಈ ರೀತಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಬೇಗ ಆಗುತ್ತೆ, ಇದೆಲ್ಲ ಏನು ಕಷ್ಟನೇ ಆಗಲ್ಲ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇದನ್ನು. ನಾನು ತುಂಬ ಎಲ್ಲ ಡೀಪ್ ಏನು ಜಾಸ್ತಿ ಇಡೋದಿಲ್ಲ, ಸ್ಲೀವ್ಸ್ಗೂ ಏನೂ ಮಾಡಿಲ್ಲ ಡಿಸೈನ್ನ. ನೆಕ್ಸ್ಟ್ ಸ್ಯಾರಿ, ನಾನೆಲ್ಲ ಸ್ಯಾರಿಗೂ ಈ ರೀತಿ ಬ್ಲೌಸ್ಗಳನ್ನೇ ಇಟ್ಬಿಡ್ತೀನಿ. ಇದನ್ನು ಕೂಡ ಇದೆಲ್ಲ ತುಂಬ ವರ್ಷ ಹಳೇದು. ಇದೆಲ್ಲ ಲೇಸ್ ಅವಾಗ ಹಾಕ್ತಾ ಇದ್ವಿ, ಈಗೆಲ್ಲ ಅಷ್ಟು ಹಾಕಲ್ಲ, ಕಡಿಮೆ ಮಾಡಿದ್ದೀನಿ. ಇದಕ್ಕೆ ಈ ರೀತಿ ಬಾರ್ಡ್ರಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ತುಂಬಾ ಸಿಂಪಲ್ಲು ಸೀರೆನೂ ಅಷ್ಟೇ. ಇದು ಈ ರೀತಿ ಇದೆ. ಇದಕ್ಕೆ ನಾನು ಯಾವುದೇ ರೀತಿ ಇನ್ನೂ ಕುಚ್ಚೆಲ್ಲ ಹಾಕ್ಕೊಂಡಿಲ್ಲ. ಹೀಗೆ ಅಲ್ವಾ, ನಾವೇ ಟೈಲರಿಂಗ್ ಆದರೆ, ನಾವೇ ಟೈಲರಿಂಗ್ ಕೆಲಸ ಮಾಡೋರಾದರೆ ಈ ರೀತಿಯೇ ನಮ್ಮ ಸೀರೆಗಳಿಗೆ, ನಮ್ಮ ಬ್ಲೌಸ್ಗಳಿಗೆ ಜಾಸ್ತಿ ನಾವು ಟೈಮ್ ಕೊಡಲ್ಲ. ಈ ರೀತಿಯಾಗಿ ಡಿಸೈನನ್ನು ಮಾಡ್ಕೊಂಡಿದ್ದೀನಿ. ಇದೆಲ್ಲ ನಾನು ಫಸ್ಟ್ ಹೊಲಿದಿದ್ದು, ಅಷ್ಟು ಫಿನಿಶಿಂಗ್ ಎಲ್ಲ ಕರೆಕ್ಟಾಗಿ ಬರ್ತಾ ಇರಲಿಲ್ಲ ಡಿಸೈನ್ ಮಾಡೋದಕ್ಕೆ. ಬ್ಲೌಸ್ ಎಲ್ಲ ಈ ರೀತಿ ಏನಾದರೂ ಡಿಸೈನ್ ಮಾಡೋದು. ಈ ಸೀರೆನೂ ಸಿಂಪಲ್ ಸ್ಯಾರಿನೇ ಇದು ಕೂಡ. ಇದಕ್ಕೆ ಬ್ಲೌಸನ್ನು ಸ್ವಲ್ಪ ಈ ರೀತಿಯಾಗಿ ಗ್ರ್ಯಾಂಡಾಗಿ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಡೀಪ್ ಜಾಸ್ತಿ ಇಟ್ಟು ಈ ವರ್ಕ್ ಬಂದರೆ ಇದು ಅಷ್ಟೇ ಚೆನ್ನಾಗಿ ಬರಬೇಕು ಅನ್ನೋದಕ್ಕೋಸ್ಕರ ಇಷ್ಟು ಡೀಪ್ ಇಟ್ಟು ಮಾಡಿರೋದು. ನಾನು ಈ ರೀತಿ ಏನಾದರೂ ಇದರಲ್ಲೇ ಮಾಡ್ಕೊಂಡು ಬಿಡ್ತೀನಿ. ಇಲ್ಲಿ ಬೇರೆ ಏನೇನೋ ಹಾಕ್ಕೊಳ್ಳೋಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಈ ರೀತಿ ಸ್ಯಾರಿನಲ್ಲಿ ಫ್ರಿಲ್ಲು ಕೊಟ್ಬಿಟ್ಟು, ಇದೆಲ್ಲ ತುಂಬ ಈಸಿ. ನಾವು 500 ತೊಗೊಳ್ಬೋದು ಈ ಥರ ಬ್ಲೌಸ್ಗೆಲ್ಲ ಹೊಲಿದು ಸ್ಟಿಚ್ ಮಾಡಿಕೊಟ್ರೆ. ಇದೆಲ್ಲ ಮಾಮೂಲಿ ನಾರ್ಮಲ್ ಬ್ಲೌಸು ಹೊಲಿದು ಅದಕ್ಕೆ ಬರೀ ಈ ರೀತಿಯಾಗಿ ಡಿಸೈನಾಗಿ ಫ್ರಿಲ್ಲನ್ನು ಕೊಟ್ಟಿರೋದು. ಏನು ಜಾಸ್ತಿ ಕಷ್ಟ ಏನಿರಲ್ಲ, ಇದೆಲ್ಲ ತುಂಬಾ ಸುಲಭ. ಇದನ್ನು ಅಷ್ಟೇ ಇಲ್ಲಿ ಕೂಡ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬ್ಲೌಸ್ ತುಂಬ ಇಷ್ಟಪಟ್ಟು ತುಂಬ ಜನ ಇದನ್ನು ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ನನ್ನ ಹತ್ರ, ಈ ಥರ ಡಿಸೈನ್ ಬೇಕು ಅಂತ ಹೇಳಿ. ಹಾಗೆ ಇದು ಇತ್ತೀಚೆಗೆ ನಾನು ಸ್ಟಿಚ್ ಮಾಡ್ಕೊಂಡಿದ್ದಂಥದ್ದು. ಮತ್ತು ಈ ರೀತಿ ಕುಚ್ಚನ್ನು ಹಾಕ್ಕೊಂಡೆ. ಆದರೆ ಸೀರೆ ಮಾತ್ರ ಒಂದೇ ಸಾರಿ ಹುಟ್ಟಿದ್ದು ಈ ರೀತಿ ಹಾಳಾಯಿತು. ಒಂದು ಮದುವೆಗೆ ಹೋಗಿದ್ವಿ, ಅಲ್ಲಿ ಅರಿಶಿಣ ಹಚ್ಚೋ ಟೈಮಲ್ಲಿ ನನಗೆ ಗೊತ್ತಿರಲಿಲ್ಲ, ನಾನು ಈ ರೀತಿ ಬ್ಲೌಸ್ ಎಲ್ಲ ಹಾಳಾಗಿದೆ. ಆದರೆ ಸೀರೆನೂ ತುಂಬ ಚೆನ್ನಾಗಿತ್ತು. ಇದಕ್ಕೆ ಈ ಡಿಸೈನನ್ನು ನಾನು ಮಾಡಿಕೊಂಡಿದ್ದೆ. ಈ ಥರ ಈ ಡಿಸೈನನ್ನು ಸ್ಲೀವ್ಸಿಗೆ ನೋಡಿ, ಈ ಡಿಸೈನನ್ನು ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಸೀರೆಗೂ ಸ್ವಲ್ಪ ಮತ್ತು ಬ್ಲೌಸ್ಗೆಲ್ಲ ಸ್ವಲ್ಪ ಅರಿಶಿಣ ಆಗಿ, ಇದು ಯಾರಿಗಾದರೂ ಕೊಟ್ಬಿಡ್ಬೇಕಷ್ಟೇ. ಈ ಸ್ಯಾರಿ ಉಡೋಕ್ಕಂತೂ ಕಷ್ಟ. ಇದು ಬನಾರಸಿ ಸ್ಯಾರಿ ಅಲ್ಲ, ಮಾಮೂಲಿ ಇವಾಗೆಲ್ಲ ಬಂದಿದೆಯಲ್ಲ, ನಾರ್ಮಲ್ ಬನಾರಸಿ ಅಂತೇನೋ ಬರುತ್ತಲ್ಲ, ಆ ಥರ ಸ್ಯಾರಿ. 1000 ರುಪೀಸ್ ಏನೋ ಅಷ್ಟೇ. ನಾನು ಸೀರೆಗಳಿಗೆ ಯಾವುದಕ್ಕೂ ಕಾಸ್ಟ್ಲಿ ಸೀರೆಗಳು ತೊಗೊಳ್ಳಲ್ಲ, ಸಿಂಪಲ್ಲಾಗೇ ಸೀರೆಗಳು. ನನ್ನ ಹತ್ರ ಒಂದೇ ಸೀರೆ ಒಂದು 3000 3500 ಒಂದೇ ಸೀರೆ ಇರೋದು. ನನ್ನ ಸೀರೆಗೆಲ್ಲ ದುಡ್ಡು ಅಮೌಂಟ್ ಜಾಸ್ತಿ ನಾನು ಹಾಕಲ್ಲ. ಇದಕ್ಕೆ ಈ ರೀತಿ ಡಿಸೈನನ್ನು ಮಾಡಿದ್ದೀನಿ. ಇಲ್ಲಿ ಬಟನ್ ಇಡಬೇಕು, ಬಟನ್ ಇಟ್ಟರೆ ಕೂದಲಿಗೆ ಸಿಗಾಕೊಳ್ಳುತ್ತೆ ಅಂತ ನಾನು ಇಟ್ಟಿಲ್ಲ. ಇದು ಬ್ಲೌಸನ್ನ ಹಾಕ್ಕೊಂಡಾಗ ಇದು ಚೆನ್ನಾಗಿ ಬರುತ್ತೆ. ಇದು ಹಾರ್ಟ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ. ಇದು
ಹಾಗೆ ನಾನು ಇಲ್ಲಿ ಲೇಸನ್ನು ಇಲ್ಲೂ ಕೂಡ ಹಾಕಿಲ್ಲ, ಇಲ್ಲಿ ಕಡಿಮೆ ಮಾಡಿದ್ದೀನಿ. ನಾನು ಬೇರೆಯವ್ರಿಗೆ ಹೊಲ್ಕೊಡೋದಾದರೆ ಫುಲ್ ಹಾಕ್ತೀನಿ, ನನಗೆ ಆಗಿರೋದ್ರಿಂದ ನಾನು ಇಲ್ಲಿ ಪಿನ್ ಹಾಕೋದ್ರಿಂದ ಇಲ್ಲಿ ಬೇಡ ಅಂತ ಇಲ್ಲಿ ಮಾತ್ರನೇ ಇಷ್ಟು ಮಾಡ್ಕೊಂಡಿದ್ದೀನಿ. ಫ್ರಂಟಿಗೂ ಅಷ್ಟೇ ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಹಾಗೆ ಇದೆಲ್ಲ ನಾನು ಹೊಸದಾಗಿ ಕಲಿಯೋದಕ್ಕೆ ಅಂತ ನಾನು ಸ್ಟಿಚಿಂಗ್ ಮಾಡ್ಕೊಂಡಿರೋ ಅಂಥದ್ದು. ಈ ರೀತಿ ಪಫ್ ಕೊಟ್ಟು ಜಾಸ್ತಿ ನಾನು ಮೇಲೆ ಬರೋ ಥರ ಮಾಡಲ್ಲ, ಫುಲ್ಲು ನನಗೆ ಫ್ಲ್ಯಾಟಾಗಿರಬೇಕು, ನನಗೆ ಪಫು ಇಷ್ಟ ಆಗಲ್ಲ. ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಫಸ್ಟ್ ಟ್ರೈ ಮಾಡಿ ನನಗೆ ಚೆನ್ನಾಗಿ ಬಂದಿದೆ ಅಂದ್ರೇ ನಾನು ಬೇರೆಯವ್ರಿಗೆ ಸ್ಟಿಚ್ ಮಾಡಿಕೊಡೋದು ಇದನ್ನೆಲ್ಲ. ನನಗಂತೂ ಈ ಡಿಸೈನ್ ತುಂಬ ಇಷ್ಟ ಆಯಿತು. ಸ್ಯಾರಿನೂ ಅಷ್ಟೇ, ಇದು ಕಲರ್ ಕಾಂಬಿನೇಷನ್ನು ಈ ವಿಡಿಯೋದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಡೈರೆಕ್ಟಾಗಿ ನೋಡಿದ್ರೆ ತುಂಬ ಚೆನ್ನಾಗಿದೆ ಸ್ಯಾರಿ. ಇದಕ್ಕೆ ಅದರಲ್ಲೇ ಕುಚ್ಚು ಬಂದಿರೋದ್ರಿಂದ ನಾನೇನು ಕುಚ್ಚನ್ನ ಕಟ್ಕೊಳ್ಳೋದಕ್ಕೆ ಹೋಗಿಲ್ಲ. ಈ ಡಿಸೈನು ಕೂಡ ಚೆನ್ನಾಗಿದೆ. ಇದೆಲ್ಲ ಈಸಿ, ತುಂಬಾ ಈಸಿ ಇದೆಲ್ಲ ಹೊಲಿಯೋದು. ಒಂದು ಸ್ವಲ್ಪ ಐಡಿಯಾ ಬಂದುಬಿಟ್ರೆ ಸಾಕು. ಇದು ಕೂಡ ನಾನು ಅಂದ್ಕೊಂಡಿದ್ದೆ, ನಾನು ಸ್ಟಾರ್ಟಿಂಗಲ್ಲಿ ನಾನೆಲ್ಲೂ ಡಿಸೈನ್ಗಳು ಕಲಿಯೋದಕ್ಕೆ ಹೋಗಿಲ್ಲ, ಹೀಗೆ ಯಾರಾದರೂ ಬ್ಲೌಸ್ ಹಾಕ್ಕೊಂಡಿರೋರನ್ನ ಈಸ್ಕೊಂಡು ನೋಡಿ ನಾನು ಸ್ಟಿಚ್ ಮಾಡ್ತೀನಿ. ಇಲ್ಲಾಂದರೆ ಇವಾಗ ಯೂಟ್ಯೂಬ್ನಲ್ಲಿ ಏನು ಬೇಜಾನ್ ವೀಡಿಯೋಗಳು ಹಾಕಿದ್ದಾರೆ, ಎಲ್ಲರೂ ಹಾಕ್ತಾರೆ. ಅದರಲ್ಲಿ ಯಾವುದಾದ್ರೂ ಒಂದು ವೀಡಿಯೋ ನೋಡಿಕೊಂಡು ನಾನು ಹೊಸ ಹೊಸ ಡಿಸೈನ್ನ ಸ್ಟಿಚ್ ಮಾಡಿ ಕೊಡ್ತೀನಿ. ಇದೆಲ್ಲ ಆನ್ಲೈನಲ್ಲಿ ತಗೊಂಡಿದ್ದಂಥದ್ದು. ಅವಾಗೆಲ್ಲ ಮಾಸ್ಕ್ ಇತ್ತಲ್ಲ, ಹಾಗಾಗಿ ಮಾಸ್ಕು ಕೂಡ ನಾನು ಸ್ಟಿಚ್ ಮಾಡ್ಕೊಂಡಿದ್ದೆ. ಸೀರೆ ನೋಡೋದಕ್ಕೆ ಚೆನ್ನಾಗಿದೆ ಅನಿಸುತ್ತೆ, ಉಟ್ಕೊಳ್ಳೋದು ತುಂಬ ಕಷ್ಟ ಇದನ್ನು ಸೀರೆ ಮಾತ್ರ. ನನಗೆ ಇಷ್ಟ ಆಗಿಲ್ಲ, ಹಾಗಾಗಿ ನಾನು ಇದನ್ನು ಒಂದೇ ಸಾರಿ ಉಟ್ಟಿರೋದು. ಸುಮಾರು 4 ವರ್ಷ ಮೇಲೆ ಆಯಿತು, ಒಂದೇ ಸಾರಿ ನಾನು ಇದನ್ನು ಉಟ್ಟಿರೋದು. ಉಟ್ಕೊಳ್ಳೋಕ್ಕೆ ಅದು ತುಂಬ ಇದಾಗಿಬಿಡುತ್ತೆ, ಉಡೋಕ್ಕೆ ಆಗಲ್ಲ. ಇದಕ್ಕೆ ಈ ರೀತಿ ಸಿಂಪಲ್ಲಾಗಿ ಡಿಸೈನನ್ನು ಮಾಡ್ಕೊಂಡಿರೋದು. ಈ ರೀತಿ ಫ್ರಿಲ್ ಕೊಟ್ಟು ಇದೆಲ್ಲ ಸ್ಟಾರ್ಟಿಂಗು ಆನ್ಲೈನಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಗೊತ್ತಿಲ್ಲ ನನಗೆ, ತೊಗೊಂಡ್ಬಿಟ್ಟೆ. ನೋಡೋದಕ್ಕೆ ಚೆನ್ನಾಗಿದೆ ಸೀರೆ ಬ್ಲೌಸ್ ಎಲ್ಲ, ಆದರೆ ಉಡೋಕ್ಕೆ ತುಂಬ ಕಷ್ಟ. ಇದರ ವಿಡಿಯೋ ನಾನು ನಿನ್ನೆನೇ ಅಪ್ಲೋಡ್ ಮಾಡಿದ್ದೀನಿ. ಇದು ಯಾಕೆ ಈ ರೀತಿ ಆಗಿದೆ ಅಂತ ಒಂದು ಸಾರಿ ಚೆಕ್ ಮಾಡಿ ಆ ವಿಡಿಯೋಗಳನ್ನು. ಇದಕ್ಕೆ ಈ ರೀತಿ ನಾನೇ ವರ್ಕ್ ಮಾಡ್ಕೊಂಡಿರೋ ಅಂಥದ್ದು. ತುಂಬ ಚೆನ್ನಾಗಿತ್ತು, ವರ್ಕ್ ಮಾಡಿದಾಗ ಮಾತ್ರ ತುಂಬ ಇಷ್ಟ ಆಗಿತ್ತು. ಇದೆಲ್ಲ ನಾನು ಹೊಸ್ದಾಗಿ ಅವಾಗ ಕಲ್ತ್ಕೊಂಡು, ಇದೆಲ್ಲ 8-9 ವರ್ಷ ಸ್ಯಾರಿ ಇದು, ಅವಾಗ ಕಲಿತು ನಾನು ಇದು ಮಾಡ್ಕೊಂಡಿರೋದು. ಇದಕ್ಕೆ ಕುಚ್ಚು ಬಂದು ಈ ರೀತಿಯಾಗಿ ಕುಚ್ಚನ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆ ಈ ಸ್ಯಾರಿ ಮಾತ್ರ, ತುಂಬ ಇಷ್ಟ ಆಗುತ್ತೆ. ಬ್ಲೌಸು ಸ್ವಲ್ಪ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾನಿವಾಗ ಇದೆಲ್ಲ ತೊಗೊಂಡು ತುಂಬ ವರ್ಷಗಳೇ ಆಗೋಗಿದೆ ಈ ಸ್ಯಾರಿಗಳು. ಆದರೆ ಇವಾಗ ಮತ್ತೆ ಹೊಸದಾಗಿ ಆನ್ಲೈನಲ್ಲೆಲ್ಲ ತುಂಬ ನೋಡ್ತಾ ಇರ್ತೀನಿ ಈ ಥರ ಸ್ಯಾರಿಗಳನ್ನ. ನಾನು ತುಂಬ ವರ್ಷ ಅಂದ್ರೇನು ಆಯಿತು, ಒಂದು 10 ವರ್ಷ ಆಯಿತು ಈ ಸ್ಯಾರಿ ಎಲ್ಲ ತೊಗೊಂಡು. ಆವಾಗೆಲ್ಲ ಈ ರೀತಿ ಕುಚ್ಚು ಇದೆಲ್ಲ ನಾನೇ ಹಾಕ್ಕೊಂಡಿರೋದು. ಆವಾಗೆಲ್ಲ ನೋಡಿ ಈ ಥರ ತಗೊಂಡು ಬಂದು ಹಾಕ್ಕೊಳ್ಳೋದು, ಈಗೆಲ್ಲ ಹಾಳಾಗ್ಬಿಟ್ಟಿದೆ. ಆಗಲೇ ಇದನ್ನು ತಂದು ಹಾಕ್ಕೊಂಡಿರೋದು ಇದು. ಹಾಗೆ ಇದು ಬ್ಲ್ಯಾಕ್ ಸ್ಯಾರಿ, ಇದಕ್ಕೆ ಬಂದು ಸಿಂಪಲ್ಲಾಗಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಇದು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆದರೆ ಈ ಬಟನ್ ಇರೋದ್ರಿಂದ ಕೂದಲಿಗೆ ಸಿಗಾಕ್ಕೊಳ್ಳುತ್ತೆ, ಅದೇ ಒಂದು ಸ್ವಲ್ಪ ಬೇಜಾರು. ಇದು ಮಾತ್ರ ಚೆನ್ನಾಗಿದೆ. ಸ್ಲೀವು ಈ ರೀತಿ ಹಾಫ್ ಸ್ಲೀವ್ ಇಟ್ಟು, ನಾನೇನು ಡಿಸೈನ್ ಮಾಡಲಿಲ್ಲ, ಯಾಕೆಂದರೆ ಇದು ರೆಡ್ ಇದೆ ಬ್ಲೌಸು, ಯಾವುದಕ್ಕಾದರೂ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಅನ್ನೋದಕ್ಕೆ ಈ ಥರ ಪ್ಲೈನಾಗಿಯೇ ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀನಿ. ಈ ಸ್ಯಾರಿಗೆ ಈ ರೀತಿ ವರ್ಕ್ನ ಮಾಡಿಸಿದ್ದೀನಿ. ಹಾಗೆ ಸ್ಯಾರಿ ಕುಚ್ಚು ಬಂದು ಈ ಡಿಸೈನಲ್ಲಿ ಮಾಡ್ಕೊಂಡಿರೋದು. ತುಂಬ ಚೆನ್ನಾಗಿದೆ ಈ ಡಿಸೈನ್ ಮಾತ್ರ. ಮತ್ತು ಟೈಮ್ ಹಿಡಿಯುತ್ತೆ,
ಒಂದು ದಿನ ಫುಲ್ಲು ಬೇಕಾಗುತ್ತೆ ಈ ಡಿಸೈನ್ ಹಾಕೋದಕ್ಕೆ ನನಗೆ. ಒಂದು ಫುಲ್ ಡೇ ಹಾಕ್ಕೊಂಡಿದ್ದೀನಿ ಈ ಡಿಸೈನನ್ನು. ಸೀರೆ ಮಾತ್ರ ತುಂಬ ಚೆನ್ನಾಗಿದೆ ಇದು. ಇದಕ್ಕೆ ಈ ರೀತಿ ವರ್ಕ್ ಮಾಡಿಸಿ ಹಾಕ್ಕೊಂಡಿರೋದು. ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಇದೆಲ್ಲ 700 800 ಏನೋ ಆಯಿತು ಅಷ್ಟೇ, ಜಾಸ್ತಿ ಇಲ್ಲ ಇದಕ್ಕೆಲ್ಲ ಏನು ವರ್ಕ್ ಮಾಡಿಸೋದಕ್ಕೆ. ಇದು ನಾನು ಫಸ್ಟು ವರ್ಕ್ ಮಾಡಿದಂತಹ ಸೀರೆ. ಇದು ಕುಚ್ಚು ಅಷ್ಟೇ. ಇದು ಕುಚ್ಚೆಲ್ಲ ಮುಂಚೆನೇ ಕಟ್ತಾ ಇದ್ದೆ, ಆದರೆ ಈ ಥರ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಆವಾಗನೇ. ಈಗ ಒಂದು 15 ವರ್ಷ ಆಯಿತು ಈ ಸ್ಯಾರಿಗೆ. ತುಂಬ ಚೆನ್ನಾಗಿದೆ ಈ ಸೀರೆ ಮಾತ್ರ, ನಂಗೆ ತುಂಬ ಇಷ್ಟ ಇದು. ಈ ರೀತಿ ಆವಾಗ ಹೇಗೆ ಮಾಡೋದು ಅನ್ನೋದು ಗೊತ್ತಿಲ್ಲ. ಬೇರೆಯವ್ರದ್ದು ಬ್ಲೌಸ್ಗಳನ್ನ ಇಸ್ಕೊಂಡು ನೋಡಿಕೊಂಡು ಸುಮ್ಮನೆ ಏನೋ ಕಲಿಬೇಕು ಅಂತ ನಾನು ಇದು ಮಾಡಿದ್ದು. ನೋಡಿ, ಇದರಲ್ಲಿ ಏನೂ ಕಪ್ಪಾಗಿಲ್ಲ, ಯಾಕೆಂದರೆ ನಾನು ಯಾವುದೇ ರೀತಿ ಗಮ್ ಬಳಸಿಲ್ಲ, ಹಾಗಾಗಿ ಇದು ಕಪ್ಪಾಗಿಲ್ಲ. ಚೆನ್ನಾಗಿದೆ ನೋಡಿ, ಅಷ್ಟು ವರ್ಷ ಆದ್ರೂ ಚೆನ್ನಾಗಿದೆ. ಇನ್ನೂ ತುಂಬ ಸ್ಯಾರಿಗಳಿದೆ, ಆದರೆ ನಾನು ವಿಡಿಯೋ ದೊಡ್ಡದಾಗುತ್ತೆ, ಹಾಗಾಗಿ ಸ್ವಲ್ಪ ಸ್ಯಾರಿಗಳನ್ನ ತೋರಿಸ್ತಾ ಇದ್ದೀನಿ. ಇದು ರಾ ಸಿಲ್ಕ್ ಸ್ಯಾರಿ. ಇದೆಲ್ಲ ಫಸ್ಟು ಸ್ಟಾರ್ಟಿಂಗಲ್ಲಿ ನಾನು ಕಲಿಯುವಾಗ ಇದೆಲ್ಲ ಒಂದು 20 ವರ್ಷದ ಹಿಂದಿನ ಸೀರೆಗಳಿದೆಲ್ಲ. ಆದರೆ ಇವತ್ತು ಯಾಕೋ ತೆಗೆದಿದ್ದೆ ನೋಡೋದಕ್ಕೆ ಅಂತ, ಬೇರೆ ಯಾವುದೋ ಸ್ಯಾರಿ ಹುಡ್ಕೋದಕ್ಕೆ ಅಂತ ಇದನ್ನೆಲ್ಲ ನೋಡಿದೆ. ಇದು ನನ್ನ ತಮ್ಮನ ಮದುವೆಯಲ್ಲಿ ಅರ್ಜೆಂಟ್ ಇತ್ತು, ನಾನು ಹಾಗಾಗಿ ವರ್ಕ್ ಮಾಡಿಸೋಕ್ಕೆ ಟೈಮ್ ಇರಲಿಲ್ಲ ನನಗೆ. ಹಾಗಾಗಿ ಬರೀ ಲೇಸನ್ನೇ ಹಾಕಿ ಮಾಮೂಲಿ ಸ್ಟಿಚ್ ಮಾಡಿಸ್ಕೊಂಡ್ಬಿಟ್ಟೆ, ನನಗೆ ಟೈಮ್ ಇರಲಿಲ್ಲ. ಈ ಥರ ಸಿಂಪಲ್ಲಾಗಿಯೇ ಮಾಡಿಸ್ಕೊಂಡಿರೋದು. ಇದೊಂದೇ ಸ್ಯಾರಿ ನನ್ನ ಹತ್ರ ಒಂದು 3,500 ಅನಿಸುತ್ತೆ. ಅಷ್ಟು ಇಷ್ಟು ಕಾಸ್ಟ್ಲಿ ಸೀರೆ ಇರೋದು ನನ್ನ ಹತ್ರ ಇದೊಂದೇ ಸ್ಯಾರಿ. ನಾನು ಯಾವುದನ್ನು ಅಷ್ಟು ಕಾಸ್ಟ್ಲಿ ಸೀರೆಗಳು ತೊಗೊಳ್ಳಲ್ಲ, ಬಟ್ಟೆಗೆಲ್ಲ ಅಷ್ಟೊಂದು ಅಮೌಂಟನ್ನು ಹಾಕಲ್ಲ. ಅವಾಗೆಲ್ಲ ಇದು ಈ ರೀತಿ ಕುಚ್ಚನ್ನ ಇದೊಂದು ನಾನು ಹಾಕ್ಕೊಂಡಿದ್ದೆ. ಬ್ಲೌಸ್ ಹೊಲಿಯೋಕ್ಕೆ ನಾನು ಊರಲ್ಲಿದ್ದೆ, ಹಾಗಾಗಿ ಬ್ಲೌಸ್ ಹೊಲ್ಕೊಳ್ಳೋಕ್ಕಾಗಲಿಲ್ಲ. ಸ್ಯಾರಿ ಕುಚ್ಚನ್ನ ಮಾತ್ರ ಅಲ್ಲಿ ಹಾಕ್ಕೊಂಡಿದ್ದೆ. ಇದೆಲ್ಲ ಆನ್ಲೈನಲ್ಲಿ ಬುಕ್ ಮಾಡಿದ್ದು. ಚೆನ್ನಾಗಿದೆ, ಸ್ಮೂತಾಗಿ ಎಲ್ಲಾದರೂ ಆಚೆ ಹೋದರೆ ತುಂಬ ಚೆನ್ನಾಗಿದೆ. ಬಸ್ಸಲ್ಲಿ ಇದರಲ್ಲೆಲ್ಲ ಓಡಾಡುವಾಗಂತೂ ತುಂಬ ಚೆನ್ನಾಗಿದೆ ಈ ಸ್ಯಾರಿ. ಇದಕ್ಕೆ ಮಾಮೂಲಿ ಈ ರೀತಿ ಈ ಥರನೇ ಮಾಡಿದ್ದೀನಿ. ಇದು ಕೂಡ ಅಷ್ಟೇ, ತುಂಬ ವರ್ಷದ ಸೀರೆ ಇದು. ಆವಾಗೆಲ್ಲ ಈ ರೀತಿ ಬರ್ತಾಯಿತ್ತು. ಕುಚ್ಚೆಲ್ಲ ಜಾಸ್ತಿ ಯಾರೂ ಹಾಕಿಸ್ಕೊಳ್ತಾ ಇರಲಿಲ್ಲ, ಹಾಳಾಗಿಬಿಡುತ್ತೆ ಅಂತ. ಈ ರೀತಿಯಾಗಿ ನಾನು ಮಣಿನಲ್ಲೇ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ವೆಯ್ಟ್ ಜಾಸ್ತಿ ಆಗುತ್ತೆ, ಆದರೆ ಚೆನ್ನಾಗಿದೆ ಮಾತ್ರ, ಕಪ್ಪಾಗಿಲ್ಲ ಏನಿಲ್ಲ, ತುಂಬ ಚೆನ್ನಾಗಿದೆ. ಇದು ಅವಾಗೆಲ್ಲ ಈ ರೀತಿ ಎಲ್ಲ ಹಾಕ್ಕೊಳ್ತಾ ಇದ್ವಿ ಅವಾಗ. ಇದೇ ಲಾಸ್ಟ್ ಬ್ಲೌಸು, ನನಗೆ ಯಾವುದನ್ನು ನಾನು ಹಾಕ್ಕೊಳ್ಳಿಲ್ಲ. ಅವಾಗೆಲ್ಲ ನಾವೇ ಏನೋ ಮಾಡೋದಕ್ಕೆ ಹೋಗೋದು, ಸ್ಟಿಚ್ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಅವಾಗೆಲ್ಲ ಹೊಸ್ದಾಗಿ ಕಲಿಯೋದು. ಎಲ್ಲ ಒಂದು 15 ವರ್ಷದ ಹಿಂದಿನ ಸೀರೆಗಳಿದೆಲ್ಲ. ಇದು ಮಾತ್ರ ತುಂಬ ಚೆನ್ನಾಗಿದೆ. ಇದು ಇಲ್ಲಿ ಒಂದು ಕುಚ್ಚು ಬರಬೇಕು, ಆದರೆ ನಾನು ಬೇಡ ಅಂತ ಹಾಕ್ಕೊಳ್ಳಿಲ್ಲ. ಕುಚ್ಚು ಒಂದು ಸ್ವಲ್ಪ ಎಲ್ಲ ಹಾಳಾಗಿಬಿಡುತ್ತೆ, ಹಿಂಗೆ ಮುದ್ರಕೊಂಬಿಡುತ್ತೆ ಅಂತ ಈ ಥರನೇ ಹಾಕ್ಕೊಂಡಿದ್ದೆ ಅವಾಗೆಲ್ಲ. ಇದು ಒಂದು ಸಿಂಪಲ್ ಡಿಸೈನು. ಇದು ಸ್ಯಾರಿ, ಇದು ಬಾರ್ಡರ್ನ ಇಟ್ಟು ಈ ರೀತಿ ಸ್ಟಿಚ್ ಮಾಡಿರೋದಷ್ಟೇ. ಇದು ತುಂಬಾ ಸಿಂಪಲ್ಲಾಗಿದೆ. ಅವಾಗೆಲ್ಲ ಈ ರೀತಿ ಇಷ್ಟು ಚಮಕಿ ಅನ್ನೋ ಥರ ಸೀರೆಗಳು ಬರ್ತಾಯಿದ್ವು. ನಾನು ಕೂಡ ಆವಾಗ ತೊಗೊಂಡ್ಬಿಟ್ಟಿದ್ದೀನಿ. ಇವಾಗ ಉಡೋಕ್ಕೆ ಆಗ್ತಾಯಿಲ್ಲ ಈ ರೀತಿ ಸೀರೆಗಳು. ಅವಾಗೆಲ್ಲ ತೊಗೊಳ್ಳೋರಂತ ನಾನು ತೊಗೊಂಡ್ಬಿಟ್ಟೆ. ಅಂದರೆ ತುಂಬ ಚೆನ್ನಾಗಿದೆ, ಚೆನ್ನಾಗೂ ಕಾಣಿಸುತ್ತೆ ಈ ಸೀರೆ. ಅಂದರೆ ಕಡಿಮೆ, ಇವಾಗ ಉಡೋಕ್ಕೆ ಬೇಜಾರಾಗುತ್ತೆ ಉಟ್ಕೊಳ್ಳೋದಕ್ಕೆ.
ಅವಾಗೆಲ್ಲ ಈ ರೀತಿ ನೋಡಿ ಇದಕ್ಕೆಲ್ಲ ಹಾಕ್ಕೊಂಡಿದ್ದೀನಿ ಅವಾಗೆಲ್ಲ ಇಷ್ಟು ದೊಡ್ಡ ದೊಡ್ಡದು. ಇವಾಗೆಲ್ಲ ಇದನ್ನು ಹಾಕ್ಕೊಳ್ಳೋಕ್ಕೆ ಆಗಲ್ಲ, ಇವಾಗ ಬೇಜಾರಾಗಿಬಿಡುತ್ತೆ. ಇದೆಲ್ಲ ಸಿಂಪಲ್ ಡಿಸೈನ್ಗಳು. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಗಳಿಗೂ ನನ್ನ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ. ಅವಾಗೆಲ್ಲ ಈ ರೀತಿ ಏನೋ ಒಂದು ಮನಸ್ಸಿಗೆ ಅನಿಸಿದ್ದ ಡಿಸೈನನ್ನು ಸ್ಟಿಚ್ ಮಾಡ್ಕೊಳ್ಳೋದು. ಮದುವೆಗಳಿಗೆ ಹೋದರೆ ಮಾತ್ರ ಇಷ್ಟು ಒಳ್ಳೆ ಸೀರೆಗಳನ್ನು ಮಾತ್ರ ಉಡಬೇಡಿ. ನೋಡಿ ಯಾವ ರೀತಿ ಅರಿಶಿನ ಕಲೆ ಆಗಿದೆ. ಹೋಗೋದಿಲ್ಲ ಅಂತ ಹೇಳಿದರು, ಡ್ರೈ ಕ್ಲೀನ್ ಕೊಟ್ವಿ, ಹೋಗಲ್ಲ ಅಂತ ಹೇಳಿದರು. ನಾನೇ ಒಂದು ಶಾಂಪು ಹಾಕಿ ಸ್ವಲ್ಪ ವಾಶ್ ಮಾಡಿದೆ. ಬರೀ ಮೇಲಿರೋ ಅರಿಶಿನ ಮಾತ್ರ ಹೋಗಿದೆ, ಆದರೆ ಅದರದ್ದು ಕಲೆಗಳು ಮಾತ್ರ ಹೋಗಲಿಲ್ಲ. ಸೀರೆ ತುಂಬ ಇಷ್ಟ ಆಗಿ ತಗೊಂಡೆ. ನನಗೆ ಈ ಕಲರು ತುಂಬ ಇಷ್ಟ. ನೋಡಿ ಕುಚ್ಚು ಕಟ್ಟಿ ಅಷ್ಟು ಚೆನ್ನಾಗಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಈ ರೀತಿ ವೇಸ್ಟ್ ಆಗಿದೆ. ಯಾರೂ ಮದುವೆಗೆ ಅರಿಶಿನ ಹಚ್ಚೋ ಟೈಮಲ್ಲಿ ಮಾತ್ರ ಯಾವುದಾದ್ರೂ ಒಂದು ಹಳೆಯ ಸ್ಯಾರಿಗಳನ್ನು ಉಟ್ಟರೆ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ಚಾನಲನ್ನು. ಧನ್ಯವಾದಗಳು.